ದುಶ್ಮನ್ ಕಹಾ ಹೈ ಅಂದರೆ ಊರು ತುಂಬ ಇದ್ದಾರೆ ಅನ್ನುವ ರೀತಿಯಲ್ಲಿ ದರ್ಶನ್ ಪರಿಸ್ಥಿತಿ ಇದೆ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರಿಗೆ ಬೇರೆ ಯಾರೂ ಶತ್ರುಗಳಲ್ಲ, ಅವರ ಅಭಿಮಾನಿಗಳೇ ಶತ್ರುಗಳಾಗ್ತಾ ಇದ್ದಾರೆ, ಅವರ ಅಭಿಮಾನಿಗಳೇ ಟ್ರಬಲ್ ಆಗ್ತಾ ಇದ್ದಾರೆ. ಹೇಗೆ ಮಾತನಾಡ್ತಾ ಹೋಗೋಣ. ಇದರ ಜೊತೆಗೆ ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ 1 ವರ್ಷದವರೆಗೆ ಜಾಮೀನಿಗೆ ಅರ್ಜಿ ಹಾಕಬಾರ್ದು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಆದೇಶವನ್ನು ಕೊಟ್ಟಿತ್ತಲ್ವಾ, ಆ ಆದೇಶವನ್ನು ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು. ಈಗ ಅದು ಕೂಡ ವಜಾ ಆಗಿದೆ. ಇದರ ಡೀಟೇಲ್ಸನ್ನು ಕೂಡ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ, ನಾನು ಮಹೇಶ್ ದಂಡು. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಯೋಗ ದಿನಾಚರಣೆ ಎಂದು ದರ್ಶನ್ ಅವರು ಹೇಗಿದ್ದಾರೆ ಅಂತ ಗೊತ್ತಾಯಿತು. ಕಾರಣ ದರ್ಶನ್ ಅವರು ಜೈಲಲ್ಲಿ ಯಾವ ರೀತಿ ಇದ್ದಾರೆ, ಹೇಗೆ ಯೋಗಾಸನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಫೋಟೋ ರಿಲೀಸ್ ಆಗಿತ್ತು. ಸೊ ದರ್ಶನ್ ಹೇಗಿದ್ದಾರೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಅಭಿಮಾನಿಗಳು ಕೂಡ ಒಂದಿಷ್ಟು ನಿರಾಳರಾಗಿರಬಹುದು. ಬಟ್ ನಿಜವಾಗ್ಲೂ ದರ್ಶನ್ ನಿರಾಳರಾಗಿದ್ದಾರಾ ಅಂತ ಹೇಳಿದ್ರೆ ದರ್ಶನ್ ಅವರು ಜೈಲಲ್ಲೂ ಕೂಡ ನಿರಾಳರಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರ ಅಭಿಮಾನಿಗಳು ಆ ರೀತಿಯಾಗಿ ಕಿತಾಪತಿಯನ್ನು ಮಾಡ್ತಾ ಇದ್ದಾರೆ. ಈಗ ಹೊಸದಾಗಿ ದರ್ಶನ್ ಅಭಿಮಾನಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಭೇಟಿ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರಂತೆ. ಅಂದರೆ ದರ್ಶನ್ ವಿರುದ್ಧ ನೀವು ಸಾಕ್ಷಿಯನ್ನು ಹೇಳಬಾರ್ದು ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರಂತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಒಂದಿಷ್ಟು ಮಂದಿಯನ್ನು, ದರ್ಶನ್ ಅಭಿಮಾನಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಅಲ್ಲಿಗೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಬಟ್ ಈ ಅಭಿಮಾನಿಗಳು ಮಾಡ್ತಾ ಇರುವಂಥ ಈ ಕೆಲಸದಿಂದ ದರ್ಶನ್ ಜೀವನ ಪೂರ್ತಿ ಜೈಲಲ್ಲೇ ಇದ್ದು ಬಿಡ್ತಾರಾ ಅನ್ನುವಂಥ ಆತಂಕಕಾರಿ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ ಅವರ ಅಭಿಮಾನಿಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ವಿರುದ್ಧ ಇರುವಂಥ ಆರೋಪಗಳೇನು ಅಂದರೆ, ಒಂದು ಕೊಲೆ, ಅದಾದ ನಂತರ ಸಾಕ್ಷಿ ನಾಶ. ನೋಡಿ, ಕೊಲೆ ಮಾಡಿದ್ದ ಆರೋಪ ಒಂದು ಕಡೆ ಆದರೆ ಕೊಲೆಯ ನಂತರ ಈ ಕೊಲೆಯನ್ನು ಮುಚ್ಚಿ ಹಾಕಲಿಕ್ಕೆ ದರ್ಶನ್ ಅವರು ಸಾಕ್ಷಿ ನಾಶಕ್ಕೆ ಮುಂದಾಗಿದ್ರು ಅನ್ನೋದು ಕೂಡ ಆರೋಪ ಆಗಿದೆ. ಇದರ ಬಗ್ಗೆ ಈಗಾಗಲೇ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಇದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಈ ಹಿಂದೆ ದರ್ಶನ್ ಅವರಿಗೆ ಜಾಮೀನನ್ನು ಕೊಡೋದಕ್ಕೆ ಯಾಕೆ ನಿರಾಕರಣೆ ಮಾಡಿತ್ತು ಅಂತ ಹೇಳಿದ್ರೆ ದರ್ಶನ್ ಪ್ರಭಾವಿ ಆಗಿದ್ದಾನೆ, ಜಾಮೀನಿನಿಂದ ಹೊರಗಡೆ ಹೋದರೆ ಈ ಪ್ರಕರಣದ ಅಂದರೆ ಈ ಕೊಲೆ ಪ್ರಕರಣದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕಾಗಿ ಜಾಮೀನನ್ನು ಕೊಟ್ಟಿರಲಿಲ್ಲ ಸುಪ್ರೀಂ ಕೋರ್ಟ್. ಆದರೂ ಕೂಡ ಅವರ ಅಭಿಮಾನಿಗಳು ಅನ್ನಿಸ್ಕೊಂಡವರು ಈಗ ಈ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವುದಕ್ಕೆ, ಒತ್ತಡ ಹೇರುವುದಕ್ಕೆ ಅಥವಾ ಧಮಕಿ ಹಾಕೋದಕ್ಕೆ, ಬೆದರಿಕೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಟರ್ ಅಂದರೆ ಸರ್ಕಾರಿ ವಕೀಲರು ಇದನ್ನು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೋಬೋದು. ದರ್ಶನ್ಗೆ ಜಾಮೀನು ಕೊಡಬಾರ್ದು. ಕಾರಣ ಏನು ಅಂತ ಹೇಳಿದ್ರೆ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿಯಾಗಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ, ಜೊತೆಗೆ ಇಡೀ ಪ್ರಕರಣದ ತನಿಖೆ ಆಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಟ್ರಯಲ್ಸ್ ಆರಂಭ ಆಗಬೇಕಿದೆ. ಟ್ರಯಲ್ಸ್ ಆರಂಭದ ಸಂದರ್ಭದಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಈ ರೀತಿಯಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಅಥವಾ ಬೆದರಿಕೆ ಹಾಕೋದಕ್ಕೆ ಹೋಗಿದ್ರು ಅನ್ನೋದೇನಾದರೂ ಸಾಬೀತಾಗ್ಬಿಟ್ರೆ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಶಿಕ್ಷೆಯ ಪ್ರಮಾಣ, ಇಫ್ ಇನ್ ಕೇಸ್ ಏನಾದರೂ ಈ ಆರೋಪ ಸಾಬೀತಾಗಿದ್ದೇ ಆದರೆ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ದರ್ಶನ್ ಪರಿಸ್ಥಿತಿ ಹೇಗಿದೆ ಅಂದರೆ ದುಶ್ಮನ್ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಊರು ತುಂಬ ಇದ್ದಾರೆ ಅನ್ನುವ ರೀತಿಯಲ್ಲಿ ಆಗಿದೆ ದರ್ಶನ್ ಪರಿಸ್ಥಿತಿ. ಇದರ ನಡುವೆ ದರ್ಶನ್ ಪರವಾಗಿರುವಂಥ ವಕೀಲರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದರು. ಆ ಅರ್ಜಿ ಏನಪ್ಪ ಅಂತ ಹೇಳಿದ್ರೆ 1 ವರ್ಷದ ಅವಧಿಗೆ ಅಂದರೆ 1 ವರ್ಷಗಳ ಕಾಲ ದರ್ಶನ್ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಅರ್ಜಿಯನ್ನು ಹಾಕಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆ ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಈಗ ಅರ್ಜಿ ವಜಾ ಆಗಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ನ ರಿಜಿಸ್ಟರ್ ಅವರಿಂದಲೇ ಅರ್ಜಿ ತಿರಸ್ಕಾರ ಆಗಿದೆ. ಯಾಕೆ ಅಂತ ಹೇಳಿದ್ರೆ ವಿಚಾರಣೆಗೆ ಅರ್ಹವಲ್ಲದ ಅರ್ಜಿ ಅಂತ ಹೇಳಿ ರಿಜಿಸ್ಟರ್ ಕಾರಣವನ್ನು ಕೊಟ್ಟಿದ್ದಾರೆ.
ವಿಚಾರಣೆಗೆ ಪಟ್ಟಿ ಮಾಡಲು ಸಾಧ್ಯ ಇಲ್ಲ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಕೀಲರಿಗೆ. ಅಲ್ಲಿಗೆ ದರ್ಶನ್ ಅವರು ಇನ್ನೇನು ರಿಲೀಸ್ ಆಗಿಬಿಡ್ತಾರೆ, ಜಾಮೀನು ಸಿಕ್ಬಿಡುತ್ತೆ ಅನ್ನುವಂಥ ಒಂದಿಷ್ಟು ಅಭಿಮಾನಿಗಳು ಆಸೆಗಣ್ಣಿಂದ ನೋಡ್ತಾ ಇದ್ರಲ್ವಾ, ಅವರ ಆಸೆಗಣ್ಣಿಗೆ ತಣ್ಣೀರು ಎರಚಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ದರ್ಶನ್ಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಸೊ ನಿಮ್ಗೇನನ್ಸುತ್ತೆ, ದರ್ಶನ್ ಸದ್ಯಕ್ಕೆ ಜಾಮೀನಿನಿಂದಾದರೂ ರಿಲೀಸ್ ಆಗ್ತಾರಾ? ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಿರೋದು ಎಷ್ಟು ಸರಿ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.